Hello everyone. Today I am discussing about exercise 11.7.11. Here, first one minus 5 to 5 integral modulus x plus 2 into dx. ಇದು ಗೊತ್ತಿರಬೇಕಾದ್ರೆ ಫಸ್ಟ್ ಇಯರ್ ಫಂಕ್ಷನ್ಸ್ ಚಾಪ್ಟರ್ಸ್ ಅಲ್ಲಿ ಮಾಡ್ಯುಲಸ್ ಫಂಕ್ಷನ್ಸ್ ಗೊತ್ತಿರಬೇಕಿಲ್ಲ. ಇಲ್ಲೇ ಫಸ್ಟ್ ಒಂದು ಏನದ therefore modulus x ಹೆಂಗ್ ಬರೀತೀವಿ minus x if x less than 0, x if x greater than or equal to 0. ಇದು ಮಾಡ್ಯುಲಸ್ ಫಂಕ್ಷನ್ಸ್ ಕಂಡೀಷನ್ಸ್. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಇಲ್ಲೇ ಈ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲೇ ಸಬ್ಪ್ರೂಫ್ ಅಬ್ಸರ್ವ್ ಮಾಡ್ರಿ. ಸಬ್ಪ್ರೂಫ್ ಅಲ್ಲೇ ಇದನ್ನ ಫಸ್ಟ್ ಏನ್ ಮಾಡ್ತೀನಿ x plus 2 ಅಂತ ಬರೀತಾರೆ. ಈಗ ಏನಾಗ್ತದ ಮೈನಸ್ ಆಫ್ x plus 2 if x is less than of minus 2. Here x plus 2 if x is greater than equal to minus 2. ಯಾಕಂದ್ರೆ minus 2 ಯಾಕೆ ಬಂದರೆ x plus 2 equal to 0, x equal to minus 2. ಇಲ್ಲಿ ಮಾಡ್ಯುಲಸ್ x ಅದ x ವ್ಯಾಲ್ಯೂ 0 ಆಗ್ತದೆ, ಅದಕ್ಕೆ x 0 0 ಬರ್ತದೆ. ಇಲ್ಲಿ x ಬೆಲೆ x plus 2 ಅದ ಅಂದ್ರೆ x plus 2 equal to 0 ಅಂದ್ರೆ x ವ್ಯಾಲ್ಯೂ minus 2. ಈಗ minus 2 minus 2. ಈಗ ಅಬ್ಸರ್ವ್ ಮಾಡಿ ಏನದ ಕೊಟ್ಟಿರುವಂತ ಕಂಡೀಷನ್ minus 5 to 5 ಮಾಡ್ಯುಲಸ್ x plus 2 into dx. ಓಕೆ, ಇಂಟಿಗ್ರಲ್ minus 5 to minus of ಯಾವುದು x plus 2 into dx minus 2 plus minus 2 5 ಮಾಡ್ಯುಲಸ್ ಯಾವುದು x plus ಅಬ್ಸರ್ವ್ ಮಾಡಿ x plus 2 into dx. ನಾನು ಯಾವ ಥಿಯರಮ್ ಯೂಸ್ ಮಾಡಿದ್ರೆ ಅಥವಾ ಪ್ರಾಪರ್ಟಿ ಯಾವ್ದು ಇದೆ ಅಂದ್ರೆ ಥರ್ಡ್ ಪ್ರಾಪರ್ಟಿ ಅಥವಾ ಥರ್ಡ್ ಥಿಯರಮ್. ಥರ್ಡ್ ಥಿಯರಮ್ ಏನಿತ್ರಿ a to b f of x into dx equal to a to c. c ಅಂದ್ರೆ minus 2 ಅದ ಸರ್, a ಅಂದ್ರೆ minus 5 ಅದ ನೋಡಿ. a to b ಅಂದ್ರೆ a ಅಂದ್ರೆ minus 5, b ಅಂದ್ರೆ 5. ಇಲ್ಲಿ a to c ಆಗ್ತದೆ. a to c ಅಂತಂದ್ರೆ minus 5 to minus 2. ಓಕೆ, ಇದು ಮೈನಸ್, ಅದು ಫಸ್ಟ್ ಕಂಡೀಷನ್. ಇನ್ನ ನೆಕ್ಸ್ಟ್ ಪ್ಲಸ್ ಯಾವುದು c to b ಅದ. c to b ಅಂದ್ರೆ c ಅಂದ್ರೆ minus 2, b ಅಂದ್ರೆ 5. ಯಾಕಂದ್ರೆ a to b ಅಂದ್ರೆ 5 ಅದ. ಹೌದಾ, ಪ್ರಾಪರ್ಟಿ 3 ಯೂಸ್ ಮಾಡ್ತಾ ಇದ್ದೀವಿ. ಅದು ಥಿಯರಮ್ 3 ಆರ್ ಪ್ರಾಪರ್ಟಿ 3. ಅರ್ಥ ಆಗ್ತದೆ, ಕ್ಲಿಯರ್ ಆಗ್ತದೆ. ಈಗ ಅಬ್ಸರ್ವ್ ಮಾಡಿ ಏನಂದ್ರೆ ಮೈನಸ್ 5 to 5 ಮಾಡ್ಯುಲಸ್ x plus 2 into dx. ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಸಿ ಮೈನಸ್ ಹೊರಗಿಡ್ರಿ, ಈ ಮೈನಸ್ ಏನಾಗ್ತದ minus 5 to minus 2 x plus 2 into dx plus as it is ready minus 2 to 5 x plus 2 into dx. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ. ಈಗ ಏನದ minus 5 to ಯಾವುದು 5 ಮಾಡ್ಯುಲಸ್ x plus 2 into dx minus. ಓಕೆ, ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, x ದ ಇಂಟಿಗ್ರೇಷನ್ x square by 2 ಪ್ಲಸ್ 2 ಹೊರಗಡೆ ಇಂಟಿಗ್ರೇಷನ್ 1 ಅಂದ್ರೆ x ಆಗ್ತದೆ ಅಂದ್ರೆ 2x. ಓಕೆ, minus 5 to minus 2 ಪ್ಲಸ್ ಇಲ್ಲೂ ಸೇಮ್ x ದ ಇಂಟಿಗ್ರೇಷನ್ x square by 2 ಪ್ಲಸ್ 2 ಹೊರಗಡೆ ಕಾನ್ಸ್ಟೆಂಟ್ ಇಂಟಿಗ್ರೇಷನ್ 1 ಅಂದ್ರೆ x 2 into x 2x. ಓಕೆ, ಏನಾಗ್ತದ minus 2 to 5. ಈ ತರ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಯಾವುದು ಇಂಟಿಗ್ರಲ್ minus 5 to 5 ಮಾಡ್ಯುಲಸ್ ಆಫ್ x plus 2 into dx. ಓಕೆ, ಮೈನಸ್ ಅಪ್ಲೈ ಮಾಡಿ ಫಸ್ಟ್ minus 2 ಇಂದ here minus 2 whole square divided by 2 plus 2 into minus 2. Okay,
minus 5 in that. So minus 5 by 2 plus 2 into minus 5. So bracket complete. Middle sign plus. Okay? Is that plus? In the next mark, observe fundamental. F of b. F of b ಏನಂತ ನೋಡ್ರಿ 5 square by 2 plus 2 into 5. So minus ಏನದ minus 2 ಇಂದ minus 2 whole square by 2 plus 2 into minus 2. Okay? Bracket complete. Clear ಆದ ಕಾನ್ಸೆಪ್ಟ್ ನಾ ಬರಿತಾ ಇರೋದು f of b minus f of a means fundamental theorem ಅಪ್ಲೈ ಮಾಡ್ತಾ ಇರೋದು. ಓಕೆ ಈಗ ಲಕ್ಷದಲ್ಲಿ therefore integral minus 5 to 5 modulus x plus 2 into dx. ಈಗ ಸ್ಟೂಡೆಂಟ್ಸ್ ಈಗ ಏನು ಅಪ್ಲೈ ಮಾಡ್ತಿರ್ತಿರಲ್ಲ ಇಲ್ಲೇ ನೀವು ಮಿಸ್ಟೇಕ್ಸ್ ಮಾಡೋದು ಸೈನ್ ಪ್ಲಸ್ ಇದು ಮೈನಸ್ ಏನು ಸ್ಕ್ವೇರ್ ಮಾಡೋದು ಮಿಸ್ ಆಗಿತ್ತಂದ್ರೆ ಇಲ್ಲೇ ನೀವು ತಪ್ತಾ ಇರ್ತೀರಿ. ಭಾಳ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ರಿ. ಯಾವುದು ಫಂಡಮೆಂಟಲ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಅಪ್ಲೈ ಮಾಡಿ. ಈಗ ಅಬ್ಸರ್ವ್ ಮಾಡ್ರಿ ಮೈನಸ್ ಬರೀರಿ ಮೈನಸ್ ಮೈನಸ್ ಈಗ ನೋಡ್ರಿ 4 by 2 ಅಬ್ಸರ್ವ್ ಮಾಡ್ರಿ ಮೈನಸ್ 4 minus ಏನು 25 by 2 minus 10 first one plus ಏನಂತ ನೋಡ್ರಿ 25 by 2 plus 10 minus 4 by 2 minus 4. ಓಕೆ ಎಲ್ಲ ಅಪ್ಲೈ ಮಾಡಿದ್ರಿ ಏನೋ ಉಳಿದು ನೋಡ್ರಿ ಈಗ ಸೊ ಮೈನಸ್ ಅಬ್ಸರ್ವ್ ಮಾಡ್ರಿ ಸೊ 2 1 ಇಲ್ಲ ಕ್ಯಾನ್ಸಲ್ ಮಾಡ್ರಿ ಇಲ್ಲ ಎಲ್ಸಿಎಂ ತೆಗ್ರಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದ. ಈಗ ನೋಡ್ರಿ ಸೊ ಮೈನಸ್ 4 ಅಂದ್ರೆ ಮೈನಸ್ 8 by 2 ಮೈನಸ್ 25 by minus 20 divided by 2 plus sign. ಈಗ ನೋಡ್ರಿ ಮತ್ತ 25 plus 20 by 2 minus 4 minus 8 by 2. Okay? ಏನಾಗುತ್ತೆ ನೋಡ್ರಿ ಅಬ್ಸರ್ವ್ ಮಾಡ್ರಿ minus 4 by 2 minus ಏನಾಗ್ತದ 5 by 2 1 plus 25 plus 20 ಅಂದ್ರೆ 45 by 2 minus 4 by 2 ಏನು ನೀವು 4 by 2 ಕ್ಯಾನ್ಸಲ್ ಮಾಡ್ತೀರಾ ಕ್ಯಾನ್ಸಲ್ ಮಾಡಿರಿ ಒಂದು ಇಲ್ಲ ಅಷ್ಟೇ ಇಡ್ತೀರ ಅಂದ್ರೆ ಎಲ್ಸಿಎಂ ಏನದ ಎಲ್ಲ ಕಡೆ 2 ನದ ಈಸಿ ಆಗ್ತದ ಈಗ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡೋದು. ಈಗ ಅಬ್ಸರ್ವ್ ಮೈನಸ್ ಅಪ್ಲೈ ಮಾಡ್ತಾ ನೋಡಿ ಈ ಕಂಡೀಷನ್ ಏನಾಗ್ತದ 4 by 2 plus 5 by 2 minus plus 4 by 2 minus plus 5 by 2 here plus ಯಾವುದು 45 by 2 ಅಬ್ಸರ್ವ್ ಮಾಡಿ e minus plus 4 by 2 ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಎಲ್ಸಿಎಂ ಅಂತೂ 2 4 plus 5 plus 45 plus 4 ಎಷ್ಟಾಗುತ್ತೆ ನೋಡ್ರಿ ಇಲ್ಲೇ 58 ಅಬ್ಸರ್ವ್ ಮಾಡಿ ಸೊ 58 by 2 ಅಂದ್ರೆ 2 1s are 2 2s are 2 9s are answer is 29. Answer 29. Students, second problem 2 to 8 integral 2 to 8 modulus x minus 5 into dx. See here already ಇದೆ ಸೊ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡ್ಯುಲಸ್ x ಅದ ಏನು ಮಾಡ್ತಿದ್ರಿ minus x if x less than 0 x if x is greater than or equal to 0 ಈ ಕಂಡೀಷನ್ ಫಾರ್ಮ್ ದ ಯೂಸ್ ಮಾಡಬೇಕಾಗ್ತದೆ. See here so proof okay see modulus of x minus 5 equal to conditions ಏನಂತದ minus of x minus 5 if x less than equal to ಏನಂತದ 5 ಯಾಕಂದ್ರೆ x minus 5 equal to 0 x value 5
ಆಗಲೇ ಹಿಂದಿನ ಪ್ರಾಬ್ಲಮ್ x plus 2 equal to 0 x ವ್ಯಾಲ್ಯೂ -2 ಬರ್ತದೆ, ಇಲ್ಲೇ 5 ಬರ್ತದೆ, ಪ್ಲಸ್ ಬರ್ತದೆ. ಇಲ್ಲೇ x minus 5 if x is greater or equal to 5. Okay, see here, observe ಮಾಡಿ. Therefore integral 2 to 8 modulus x minus 5 into dx equal to ಏನದ a to b ಇಲ್ಲ a to c. a ಅಂತಂದ್ರೆ ಬರೀ c ಅಂತಂದ್ರೆ 5. ಓಕೆ, ಮೈನಸ್ x minus 5 into dx plus c to b. c ಅಂತಂದ್ರೆ 5, b ಅಂತಂದ್ರೆ 8. here 8. so x minus 5 into dx ಯಾವುದು ಸ ಪ್ರಾಪರ್ಟಿ 3 ಅಥವಾ ಥಿಯರಮ್ 3. ಈಗ ಅಬ್ಸರ್ವ್ ಮಾಡಿ, here 2 to 8 modulus x minus 5 okay into dx equal to minus ಹೊರಗಿಡ್ತಾರೆ, minus ಹೊರಗಿಟ್ಟು 2 to 5 x minus 5 into dx plus as it is 5 to 8 x minus 5 into dx. okay, here 2 to 8 modulus x minus 5 into dx minus apply ಮಾಡ್ರಿ x is integration x square by 2 minus 5 constant ಹೊರಗಡೆ 1 integration x into 5 5x. okay, ಏನದ 2 to 5 plus x is integration same value x square by 2 minus 5x ಆಗ್ತದ, value ಏನಾಗ್ತದ 5 to 8. ಓಕೆ, 5 to 8. ಈಗ ಫಂಡಮೆಂಟಲ್ ಥಿಯರಮ್ ಅಪ್ಲೈ ಮಾಡೋಣ. ಏನದ ಇಂಟಿಗ್ರಲ್ ಯಾವುದು 2 to 8 modulus x minus 5 into dx equal to minus ಅಬ್ಸರ್ವ್ ಮಾಡ್ರಿ, ಅಪ್ಲೈ ಮಾಡ್ರಿ. ಏನದ 5 ಇಂದ f of b ಏನಾಗ್ತದ 5 square by 2 minus 5 into 5. okay, minus 2 ಲಿಂದ f of a here 2 square by 2 minus 5 into 2 ಇದು ಫಸ್ಟ್ ಟೈಮ್ ಪ್ಲಸ್ ಸೆಕೆಂಡ್ ಕಂಡೀಷನ್ ಇನ್ನ f of b ಅಂದ್ರೆ 8 ಲಿಂದ ಇದು ಮಾಡಿ. ಸೊ 8 square by 2 minus 5 into 8 minus 2 ಲಿಂದ sorry 5 ಲಿಂದ f of a 5. so 5 square by 2 minus 5 into 5. ಈಗ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕೇರ್ಫುಲ್ ಆಗಿ. ಈಗ ಏನಾಗುತ್ತೆ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಮೈನಸ್ ಮೈನಸ್ 25 by 2 minus 25 minus 4 by 2 minus 10 plus 64 ಯಾವುದು by 2 minus 40 minus 25 by 2 minus 25. ಓಕೆ, ಅಬ್ಸರ್ವ್ ಮಾಡಿ. ಈಗ ಸ್ವಲ್ಪ ನೋಡ್ರಿ, ಮೈನಸ್ ಏನಾಗ್ತದ 50 25 minus 50 by 2 minus 4 minus 20 by 2. okay, plus ಮತ್ತೆ 64 minus 80 by 2 minus 25 minus 50 by 2. okay, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಸೈನ್ ಭಾಳ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕಾಗ್ತದೆ. ಸಿಯರ್ ಮೈನಸ್ ಏನಾಗ್ತದ್ರಿ minus 25 by 2 ಆಗ್ತದ, ಮೈನಸ್ ಇದೇನಾಗ್ತದ minus 16 by 2 plus
ಏನಾಗ್ತದೆ ನೋಡ್ರಿ ಮೈನಸ್ 16/2 ಮೈನಸ್ 25/2. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಈಗ ಈ ಮೈನಸ್ ಅನ್ನು ಈ ಕಂಡೀಷನ್ ಅಪ್ಲೈ ಮಾಡ್ರಿ. ಏನಾಗ್ತದ 25/2 ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಈ ಮೈನಸ್ ಕೂಡ ಮೈನಸ್ 16/2. ಓಕೆ, ಪ್ಲಸ್ ಮೈನಸ್ ಅಂದ್ರೆ ಮೈನಸ್ 16/2. ನೆಕ್ಸ್ಟ್ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ 25/2. ಈಗ ನೋಡ್ರಿ LCM 2 25 ಇಲ್ಲಿ ಪ್ಲಸ್ 25 ಪ್ಲಸ್ 25 ಬರ್ಕೊಂಡು. ಓಕೆ, ಮೈನಸ್ 16 ಮೈನಸ್ 16 ನೋಡಿ ಮೈನಸ್ 16 ಮೈನಸ್ 16. ಸೊ 50 ಮೈನಸ್ 16 ಮೈನಸ್ 16 ಸರ್ 32 ಡಿವೈಡೆಡ್ ಬೈ 2. ಈಗ ಅಬ್ಸರ್ವ್ ಮಾಡಿ 18 ಆಗ್ತದ 18/2. ಸೊ 18/2 ಅಂತಂದ್ರೆ 9 ಆನ್ಸರ್. ಓಕೆ, ಸೊ 9 ಬರಬೇಕು ಆನ್ಸರ್. 2 1s 2 9s. Yeah, 2 1s 2 9s. Students, third problem 0 to 1 integral x into 1 minus x whole raised to n into dx. 0 to 1 means observe ಮಾಡಿ 0 to 1 means 0 to a ಅಂದ್ರೆ ಯಾವುದು ಫಿಫ್ತ್ ಥಿಯರಮ್. ಅಂದ್ರೆ ಫಿಫ್ತ್ ಥಿಯರಮ್ pi by 4 ಅಂತ ಬರ್ತದಲ್ಲ, pi by 2 ಇದ್ದಾಗ ಅದು ಇಲ್ಲಿ 0 to 1 ಅದ. 0 to 1 ಅಂದ್ರೆ ಫಿಫ್ತ್ ಥಿಯರಮ್ ಅಂದ್ರೆ 0 to a f of x into dx equal to 0 to a f of a minus x. ಅರ್ಥ ಆಯ್ತ್ರಿ? ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್? ಈಗ ಅಬ್ಸರ್ವ್ ಮಾಡಿ ಸಬ್ ಪ್ರೂಫ್ ನೋಡಿ 0 to 1 ಇದರ I equal to so x into 1 minus x whole raised to n into dx. ಅಂತಂದ್ರೆ ಈಗ ನೋಡಿ ನಾ ಯೂಸ್ ಮಾಡ್ತಾ ಇರೋದು by using properties. ಯಾವುದು ಫಿಫ್ತ್ ಪ್ರಾಪರ್ಟೀಸ್. ಅರ್ಥ ಆದದನ್ನ ಹೇಳ್ದ ಅರ್ಥ ಇದ ಈ ಫಿಫ್ತ್ ಪ್ರಾಪರ್ಟಿ ಏನದ ಇಂಟಿಗ್ರಲ್ 0 to a f of x into dx integral 0 to a f of a minus x. ಈಗ ಲಕ್ಷಣಲಿ I ಇಂಟಿಗ್ರಲ್ 0 to 1 x ದಲ್ಲಿ ನಿಮ್ಮಕು 1 minus x ಆಗುತ್ತೆ. ಯಾಕಂದ್ರೆ x ದಲ್ಲಿ a minus x ಅದ, x ದಲ್ಲಿ a minus x ಅಬ್ಸರ್ವ್ ಮಾಡಿ ಇಲ್ಲಿ ಏನದ ಇಲ್ಲಿ ಕಂಡೀಷನ್ ನೋಡಿ 0 to 1 f of x ಅಂದ್ರೆ ಈ ಕಂಡೀಷನ್ ಅದ ಯಾವುದು x into 1 minus x whole raised to n into dx equal to 0 to 1. ಈ f of x ಅಂದ್ರೆ a minus ಅಂದ್ರೆ a ಇದ್ದಲ್ಲಿ ಏನು ಮಾಡಬೇಕು 1 minus x into 1 minus of 1 minus x whole raised to n into dx ಏನಾಗ್ತದೆ 0 to 1 1 minus x 1 cancel x raised to n into dx. ಬರ್ತ ಕಂಡೀಷನ್ ಯಾವುದು ಪ್ರಾಪರ್ಟಿ ಯೂಸ್ ಮಾಡಿದ್ರೆ 1 minus x into x raised to n into dx. ಅರ್ಥ ಆಯ್ತ್ರಿ? ಕ್ಲಿಯರ್ ಆಗತೈತಿ? ಈಗ ಅಬ್ಸರ್ವ್ ಮಾಡ್ರಿ I 0 to 1 x raised to n ಗುಣಾಕಾರ ಮಾಡ್ರಿ x raised to n minus x raised to 1 into x raised to n into dx. ನೆಕ್ಸ್ಟ್ ಬರುತ್ತೆ ನಮ್ಮ ಸ್ಟೆಪ್ಸ್ I equal to integral ಯಾವುದು 0 to 1 ಏನದ x raised to n minus x raised to n plus 1 into dx. Okay, formula I equal to integration x raised to n formula x raised to n plus 1 divided by n plus 1 minus x raised to n plus 1 divided by n plus 1. Okay, 0 to 1. Now ಬರೆದಾರ್ದು therefore integration x raised to n into dx formula x raised to n plus 1 divided by
n plus 1 plus c. ಅದೇ ತರನ ಇಂಟಿಗ್ರೇಷನ್ x raised to n plus 1 into dx ಅಂದ್ರೆ n plus 1. ಈಗ n ಅಂತಂದ್ರೆ n ಅಂದ್ರೆ n plus 1. ಎಲ್ಲಿ n ಅದಲ್ಲ ಅಲ್ಲಿ n plus 1 ಇದೆ. ಏನಾಗ್ತದ x raised to n plus 1 plus 1 divided by n plus 1 plus 1 plus c. ಈ ಫಾರ್ಮುಲಾ ಅಪ್ಲೈ ಮಾಡಿದೆ. ಈಗ ಏನಾಗ್ತದೆ ನೋಡ್ರಿ i equal to 1 ಗೆ ಅಪ್ಲೈ ಮಾಡ್ರಿ ಏನಾಗ್ತದ 1 raised to n plus 1 divided by n plus 1 minus 1 raised to n plus 2 divided by n plus 2 minus 0 ಲಿಂದ ಅಬ್ಸರ್ವ್ ಮಾಡಿ 0 raised to n plus 1 divided by n plus 1 minus 0 raised to n plus 2 divided by n plus 2. Okay, so here I equal to ಏನಾಗುತ್ತೆ 1 by n plus 1 minus 1 by n plus 2 ಅದಂತೂ 0 ಆಗುತ್ತೆ. ಓಕೆ, ಈಗ ನೋಡಿ ಸೊ ಇಲ್ಲಿ ಬರುತ್ತೆ I equal to LCM ತೆಗೆರಿ n plus 1 n plus 2 here n plus 2 minus ಈ ಮೈನಸ್ ಇಲ್ಲಿ ಬಂದ್ರೆ ಏನಾಗ್ತದೆ ಬ್ರಾಕೆಟ್ ಹಾಕಿದ್ರೆ n plus 1 ಬ್ರಾಕೆಟ್ ರಿಮೂವ್ ಮಾಡಿದ್ರೆ minus n minus 1 ಏನಾಗುತ್ತೆ ನೋಡ್ರಿ plus n minus n cancel 2 minus 1 ಅಂದ್ರೆ so answer is 1 divided by n plus 1 n plus 2 answer. There are three. Therefore, give the integral 0 to 1 x into 1 minus x whole raised to n into dx equal to 1 divided by n plus 1 n plus 2. Some conditions. There are three. Students, fourth one, integral 0 to pi by 4 log of 1 plus tan x into dx. 0 to pi by 4. 0 to pi by 2 0 to 1 ಅಂದ್ರೆ ಫಿಫ್ತ್ ಪ್ರಾಪರ್ಟಿ ಯೂಸ್ ಆಗ್ತದ. ಇಲ್ಲಿ ಅಬ್ಸರ್ವ್ ಮಾಡ್ರಿ ಸೊ ಪ್ರೂಫ್ ಇಲ್ಲ ಸ್ವಲ್ಪ ಏನದಂದ್ರೆ ಲಾಗ್ ಫಾರ್ಮುಲಾ ಗೊತ್ತಿರಬೇಕು ಮತ್ತು ಪ್ರಾಪರ್ಟಿ ಫಿಫ್ತ್ ಫಾರ್ಮುಲಾ ಗೊತ್ತಿರಬೇಕು. ಇಲ್ಲ I equal to integral 0 to pi by 4 log 1 plus tan x into dx. ಓಕೆ, ಈಗ ಅಬ್ಸರ್ವ್ ಮಾಡ್ರಿ ಈಗ ಏನದ ಬೈ ಯೂಸಿಂಗ್ ಯಾವುದು ಪ್ರಾಪರ್ಟೀಸ್ 5 ಪ್ರಾಪರ್ಟಿ 5 ಯೂಸ್ ಮಾಡ್ತಾರೆ. ಪ್ರಾಪರ್ಟೀಸ್ 5 ಈಗ ಲಕ್ಷ್ಯ ಬೇಕು ಪ್ರಾಪರ್ಟಿ 5 ಅಂತಂದ್ರೆ I equal to ಏನಾಗ್ತದ 0 to pi by 4 log 1 plus tan x x ಅಂದ್ರೆ a minus x ಆಗ್ತದೆ. x ಇದಲ್ಲಿ ಇಲ್ಲಿ a ಅಂತಂದ್ರೆ pi by 4 ಅದ ಅಂದ್ರೆ ಏನಾಗ್ತದೆ ಸೊ pi by 4 minus x into dx. ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್. ಈಗ I equal to 0 to pi by 4 log 1 plus tan of x minus y formula ಏನದ tan ಅಬ್ಸರ್ವ್ ಮಾಡ್ರಿ tan pi by 4 minus tan x divided by 1 minus 1 plus tan pi by 4 into tan x into dx. ಯಾವ ಫಾರ್ಮುಲಾ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇರೋದು. ಫಸ್ಟ್ tan of x minus y tan x minus tan y divided by 1 plus tan x tan y. ಇಲ್ಲಿ x ಅಂತಂದ್ರೆ pi by 4 ಅದ y ಅಂದ್ರೆ x ಅದ ಅಪ್ಲೈ ಮಾಡಿ x ಇದ್ರೆ pi by 4 ಹಾಕಿ y ಇದ್ರೆ x ಹಾಕಿ ಇದೇ ಫಾರ್ಮುಲಾ. ಈಗ ಅಬ್ಸರ್ವ್ I 0 to pi by 4
log ಏನದ ಅಬ್ಸರ್ವ್ ಮಾಡ್ರಿ 1 ಪ್ಲಸ್ tan pi by 4 ಅಂದ್ರೆ tan pi by 4 ಅಂದ್ರೆ tan 45 degree. Tan 45 degree value is 1 minus tan x divided by 1 plus tan x into dx. Observe ಮಾಡಿ ಇಲ್ಲಿ tan pi by 4 ಅಂದ್ರೆ 1 into tan x ಅಂದ್ರೆ tan x ಅಂದ್ರೆ 1 plus tan x ಅಲ್ಲ 1 plus tan x. Okay, see LCM degree ಏನಾಗ್ತದ I equal to 0 to pi by 4 log LCM ಏನಂತ 1 plus tan x plus 1 minus tan x divided by 1 plus tan x into dx. Tan x cancel. So I equal to 0 to pi by 4 log ಏನಾಗ್ತದ 2 by 1 plus tan x into dx. ನಿಮಗೊಂದು ಫಾರ್ಮುಲಾ ಗೊತ್ತಿರಲಿ ಯಾವುದಂದ್ರೆ ಲಕ್ಷಣದಲ್ಲಿ log m by n equal to log m minus log n. m ಅಂತಂದ್ರೆ 2 ಅದ, n ಅಂದ್ರೆ 1 plus tan x ಅದ. ಆ ಫಾರ್ಮುಲಾ ಅಪ್ಲೈ ಮಾಡಿ ಏನಾಗ್ತದೆ ನೋಡಿ I equal to 0 to pi by 4 log observe ಆ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದು log m ಅಂದ್ರೆ 2 minus log n ಅಂತಂದ್ರೆ 1 plus tan x into dx. Okay, see here I equal to 0 to pi by 2 log 2 into dx. ಈ ಇಂಟಿಗ್ರಲ್ ಅಪ್ಲೈ ಮಾಡ್ತೀನಿ ಇಂಟಿಗ್ರಲ್ 0 to pi by 4 log 1 plus tan x into dx. ಈಗ I ಈ log 2 ಅನ್ನೋದು ಕಾನ್ಸ್ಟಂಟ್ ವ್ಯಾಲ್ಯೂ ಬರುತ್ತೆ. log 2 integration 1 into dx 0 to pi by 4 minus ಇದಂದ್ರೆ ಟೋಟಲ್ I. ಅಬ್ಸರ್ವ್ ಮಾಡಿ ಇದಂದ್ರೆ I ಯಾಕಂತಂದ್ರೆ ಇಲ್ಲಂದಿಲ್ಲ I. ಈಗ ಏನಂತ ನೋಡಿ ಈ ಮೈನಸ್ I ಕಡೆ ಬಂದ್ರೆ 2I ಇಂಟಿಗ್ರೇಷನ್ 1 x 0 to pi by 2 ಏನದ log 2 ಯಾಕ log 2 ಇಲ್ಲಿ ಬರೋದು log 2. ಈಗ ನೋಡ್ರಿ ಏನಾಗ್ತದ pi by 2 ಸಾರಿ pi by 4 ಅದ. ಸೊ pi by 4 ಅದ ಅಂದ್ರೆ ಯಾಕೆ ನೋಡ್ರಿ ಇಲ್ಲಿ ಬರೋದು ನೋಡಿ 2I equal to pi by 4 log 2. ಓಕೆ, ಈಗ ಏನಾಗ್ತದ I equal to pi by 8 log 2. ಆನ್ಸರ್ ಇದೆ pi by 8 log 2. ಅಬ್ಸರ್ವ್ ಮಾಡ್ರಿ pi by 4 ಮೈನಸ್ ಅದು 0 ನೋಡಿ ಅಂದ್ರೆ pi by 4 log 2 pi by 4 log 2. ಈಗ pi by 2 ಆ ಕಡೆ ಹೋತಂದ್ರೆ 4 into 2 8 ಆಗ್ತದೆ pi by 8 into log 2. ಓಕೆ, ಗೊತ್ತಾಯ್ತ್ರಿ? ಈ ತರ ಇರಲ್ಲ ಸ್ಟೆಪ್ ಬೈ ಸ್ಟೆಪ್ಸ್ ಕರೆಕ್ಟ್ ಆಗಿ ಬಿಡಿಸಬೇಕು. ಪ್ರಾಪರ್ಟಿ 5th ಮಾಡ್ ಯೂಸ್ ಆಗ್ತದೆ ಅಂತ ಫಸ್ಟ್ ಗೆ ಹೇಳಿದೆ ನಿಮ್ಗೆ. ಮ್ಯಾಕ್ಸಿಮಮ್ ಅದೇ ಇದೆ ಪ್ರಾಬ್ಲಮ್ಸ್ ನಿಮ್ಮ NCERT ಒಳಗೆ. ಓಕೆ, ಥ್ಯಾಂಕ್ ಯು.